ನಮಸ್ಕಾರ. ಇದು ನನ್ನ ಯೂಟ್ಯೂಬಲ್ಲಿ ಮೊದಲನೇ ವಿಡಿಯೋ. ನಾನು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾನು ಡೈಲಿ ರೋಟೀನ್ ಹಾಕಿದ್ದೀನಿ ಫಸ್ಟ್ ವಿಡಿಯೋದಲ್ಲಿ. ಇವಾಗ ನಾನು ಪನ್ನೀರ್ ಕುರ್ಮಾ ಮಾಡ್ತಾಯಿದ್ದೀನಿ. ಅದಕ್ಕೆ ಟೊಮೊಟೊ ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಟೊಮೊಟೊನ ಮಿಕ್ಸಿಗೆ ಹಾಕ್ಕೋಬೇಕು. ಈರುಳ್ಳಿನ ಕೂಡ ಫ್ರೈ ಮಾಡ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ನನ್ನ ಫಸ್ಟ್ ವಿಡಿಯೋ ಇದು. ಎಡಿಟು ಕರೆಕ್ಟಾಗಿ ಇನ್ನೂ ಬರೋಲ್ಲ ನನಗೆ. ವಾಯ್ಸ್ ಓವರು ಅಷ್ಟೇ. ಇವತ್ತು ನನ್ನ ವಾಯ್ಸ್ ಕೂಡ ಸರಿ ಇಲ್ಲ, ಅಂದರೂ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಫಸ್ಟ್ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಹೆಸರು ಪಾರಿಜಾತ ಕನ್ನಡ ಚಾನಲ್ ಅಂತ. ಇವಾಗ ಈರುಳ್ಳಿನ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು. ನನಗೆ ಇಲ್ಲಿ ನನ್ನ ಹತ್ರ ಟ್ರೈಫೋಡ್ ಕೂಡ ಇಲ್ಲ ಫೋನ್ ಇಡೋಕ್ಕೆ. ಹಂಗೆ ಎಲ್ಲೆಲ್ಲಿ ಇರುತ್ತೋ ಮನೆಯಲ್ಲೇ ಎಲ್ಲಾಗುತ್ತೋ ಅಲ್ಲಿ ಬಾಕ್ಸ್ ಮೇಲೆ ಅಲ್ಲಿ ಇಲ್ಲಿ ಇಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಇದು ಕರೆಕ್ಟಾಗಿ ಕೂಡ ಬಂದಿಲ್ಲ. ಆಮೇಲೆ ಕೂಡ ಆ್ಯಂಗಲ್ ಚೇಂಜ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಆಮೇಲೆ ಆ್ಯಂಗಲ್ ಚೇಂಜ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ. ಇವಾಗ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ. ಆ ಕಲರಲ್ಲಿ ಬರಬೇಕು, ಬ್ರೌನ್ ಕಲರಲ್ಲಿ. ಆಮೇಲೆ ಎಣ್ಣೆ ಎಲ್ಲ ತೆಗೆದ್ಬಿಟ್ಟು ಸಪ್ರೇಟಾಗಿ ಎಣ್ಣೆ ಮತ್ತು ಈರುಳ್ಳಿನ ಸಪ್ರೇಟಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಆಗಿರಬೇಕು ಈರುಳ್ಳಿ. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ಪನ್ನೀರನ್ನ ಫ್ರೈ ಮಾಡ್ಕೊತೀವಿ. ಪನ್ನೀರ್ ಫ್ರೈ ಮಾಡಿಕೊಂಡ್ರೆ ಕುರ್ಮಾಗೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹಾಗೆ ಹಾಕಿದ್ರೆ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ. ಇದಕ್ಕೆ ಫ್ರೈ ಮಾಡಿ ಹಾಕಿದ್ರೆ ಉಪ್ಪು ಆಮೇಲೆ ಖಾರ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ಒಳಗಡೆ ಪನ್ನೀರ್ ಒಳಗಡೆ ಸಪ್ಪೆ ಸಪ್ಪೆ ಥರ ಅನಿಸಲ್ಲ. ಪನ್ನೀರ್ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಪನ್ನೀರನ್ನ ಕ್ಯೂಬ್ನ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯೂಬಾಗಿ ಚಿಕ್ಕದಾಗಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ಕಟ್ ಮಾಡ್ಕೊಂಡು ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿದೆ, ಆದರೆ ಇದರಲ್ಲಿ ವಿಡಿಯೋದಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇವಾಗ ಅದು ಬ್ರೌನ್ ಕಲರಲ್ಲಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಅದಕ್ಕೇ ಉಪ್ಪು ಅದೇ ಸ್ವಲ್ಪ ಖಾರ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಗೋಗಿದೆ. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಕರೆಕ್ಟಾಗಿ. ನಾನು ಕೂಡ ರೆಸಿಪಿನ ಫೋನಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ನನಗೂ ಇನ್ನೂ ಬರಲ್ಲ. ನಾನು ಯೂಟ್ಯೂಬಲ್ಲಿ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ರು ಅದನ್ನು ನೋಡ್ಕೊಂಡು ನಾನು ವಿಡಿಯೋ ಮಾಡ್ತಾಯಿರೋದು. ಅಲ್ಲಿ ನೋಡ್ಕೊಂಡು ಮಾಡ್ತಾಯಿರೋದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನನಗೆ ಮಾಡಿದ್ದೀನಿ, ಆದರೆ ಎಷ್ಟೊಂದು ಸಲ ಮಾಡಿದ್ದೀನಿ, ಆದರೆ ಇನ್ನೂ ಕರೆಕ್ಟಾಗಿ ನೋಡದೆ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಈ ಕುರ್ಮಾ ರೆಸಿಪಿ. ಬೇರೆದಾದರೆ ಪನ್ನೀರ್ ಬಿರಿಯಾನಿ ಅದೆಲ್ಲ ಒಂದೆರಡು ಸಲ ನೋಡ್ಕೊಂಡು ಮಾಡಿ ಆಮೇಲೆ ತಿರ್ಗಾ ಮಾಡಿದ್ದೀನಿ ನಾನೇ. ಆದರೆ ಇದನ್ನು ಮಾತ್ರ ಮಾಡೋಕ್ಕಾಗ್ತಾಯಿಲ್ಲ. ಇದು ಇವಾಗ ಟೊಮೊಟೊನ ಫ್ರೈ ಮಾಡ್ಕೊಂಡಿಲ್ಲ. ಟೊಮೊಟೊ ಹಾಗೇ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮಿಕ್ಸಿದು ಹಾಕಿರೋದು ವಿಡಿಯೋ ಮಾಡಿದ್ದೆ, ಅದು ನಾನು ಎಡಿಟ್ ಮಾಡಬೇಕಾದ್ರೆ ಹಾಕಿಲ್ಲ. ನೀವು ಮಿಕ್ಸಿನ ಹಾಗೇ ಎರಡು ಟೊಮೊಟೊ ಹಾಕಿದ್ದೀನಿ ನಾನು, ನಾಟಿ ಟೊಮೊಟೊನ. ಆಮೇಲೆ ಕಟ್ ಮಾಡಿಬಿಟ್ಟು 4 ಪೀಸ್ ಮಾಡಿಬಿಟ್ಟು ಹಾಕಿದ್ದೀನಿ. ನೀರೇನು ಹಾಕಿಲ್ಲ, ಬರೀ ಟೊಮೊಟೊನ ಏನಂತಾರೆ ಸ್ಮೂತಾಗಿ ಮಿಕ್ಸಿಂಗ್ ಮಾಡಿದ್ದೀನಿ. ಹಾಗೆ ನಾನು ಕೂಡ ರೆಸಿಪಿ ನೋಡ್ತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ಫ್ರೈ ಮಾಡಿದ್ಮೇಲೆ ಟೊಮೊಟೊನ ಅದ್ರ ಸ್ಮೆಲ್ ಹೋಗೋವರೆಗೂ ಇವಾಗ ಬೆಳ್ಳುಳ್ಳಿ ಹಾಕಬೇಕು. ಎರಡು ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇರುತ್ತಲ್ವ, ನೀವು ಮನೆಯಲ್ಲಿದ್ದರೆ ನಿಮ್ಮ ಮನೇಲಿ ಮಾಡಿರೋದು ಹಾಕಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಪ್ಯಾಕೆಟಲ್ಲಿರೋದು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಮನೇಲಿ ಮಾಡಿರೋದು ಹಾಕಿ, ಇಲ್ಲ ಅಂದರೆ ಆವಾಗಲೇ ಮಿಕ್ಸಿ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಇದನ್ನು ಕೂಡ 5 ನಿಮಿಷ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೇ ಇದು ಸ್ಮೆಲ್ ಇರಲ್ವಲ್ಲ, ಚೆನ್ನಾಗಿ ಬರುತ್ತೆ ಕುರ್ಮಾ ಕೂಡ.
ನಾನು ಎಷ್ಟೊಂದು ಸಲ ಈ ರೆಸಿಪಿ ಮಾಡಿದ್ದೀನಿ. ಅವ್ರು ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಮಾಡಿದಾಗಲೂ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಈ ವಿಡಿಯೋ ಮಾಡಿ ಫಸ್ಟ್ ವಿಡಿಯೋದಲ್ಲೇ ಪನ್ನೀರ್ ಕುರ್ಮಾ ರೆಸಿಪಿ ಬಿಡ್ತಾಯಿದ್ದೀನಿ ನೋಡಿ. ಇವಾಗ 1 ಸ್ಪೂನ್ ಉಪ್ಪು, ಒಂದು 5 ನಿಮಿಷ ಆದಮೇಲೆ ಅದೆರಡು ಹಸಿ ವಾಸನೆ ಹೋದ್ಮೇಲೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಖಾರ, 1-2 ಸ್ಪೂನ್ ಖಾರ, ಆಮೇಲೆ ಜೀರಿಗೆ ಪುಡಿ ಇದ್ದರೆ ಜೀರಿಗೆ ಪುಡಿ ಹಾಕಿ, ಆಮೇಲೆ ಧನಿಯಾ ಪುಡಿ 1-2 ಸ್ಪೂನು. ನನ್ನ ಹತ್ರ ಜೀರಿಗೆ ಪುಡಿ ಇರಲಿಲ್ಲ, ಹಾಗಾಗಿ ಜೀರಿಗೆನೇ ಈ ಥರ ಏನಂತಾರೆ ಸ್ಮ್ಯಾಶ್ ಥರ ಮಾಡಿಬಿಟ್ಟು ಹಾಕಿದ್ದೀನಿ. ನಿಮ್ಮ ಹತ್ರ ಪುಡಿ ಇದ್ದರೆ ಪುಡಿನೇ ಹಾಕಿ. ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇವಾಗ 2 ಸ್ಪೂನು. ಹಾಕ್ಬಿಟ್ಟು ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಕೂಡ ಚೆನ್ನಾಗಿ 1-2 ನಿಮಿಷ ತಳ ಹಿಡಿದ್ಬಿಡುತ್ತೆ. ಹೈ ಫ್ಲೇಮಲ್ಲಿಟ್ಟರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಆವಾಗ ಕೈ ಆಡಿಸ್ತಾ ಇದೆ. 5 ನಿಮಿಷ ಬಿಡಿ. 5 ನಿಮಿಷ ಬಿಟ್ಬಿಟ್ಟು ತಿರ್ಗಾ ಆಮೇಲೆ ಇನ್ನೂ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಯಾವುದು ಈರುಳ್ಳಿ ಫ್ರೈ ಮಾಡಿರೋದು, ಆಮೇಲೆ ಗೋಡಂಬಿ, ಮೊಸರು ಹಾಕ್ಬಿಟ್ಟು ಕಾಯಿ ತುರಿ ಇದ್ದರೆ ಕಾಯಿ ತುರಿ ಹಾಕಿ. ನನ್ನ ಹತ್ರ ಕಾಯಿ ತುರಿ ಇರಲಿಲ್ಲ, ಅದಕ್ಕೆ ನಾನು ಈರುಳ್ಳಿ ಫ್ರೈ ಮಾಡಿರೋ ಈರುಳ್ಳಿ ಮತ್ತು ಗೋಡಂಬಿ ಮತ್ತು ಮೊಸರು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ವಿಡಿಯೋ ಆಗಿಲ್ಲ, ಅದು ವಿಡಿಯೋ ಮಾಡ್ಕೊಂಡಿದ್ದೆ, ಅದು ಯಾಕೋ ರೆಕಾರ್ಡ್ ಆಗಿಲ್ವೇನೋ. ಅದು 3 ಫ್ರೈ ಮಾಡಿದ್ದೆ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಕೂಡ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ನನ್ನ ಕ್ಯಾಮ್ರಾ ಇಟ್ಟಿರೋ ಆ್ಯಂಗಲ್ ಸರಿ ಇಲ್ಲ, ಅದಕ್ಕೆ ನಾನು ಪಾತ್ರೆನೇ ಎತ್ಬಿಟ್ಟು ತೋರಿಸ್ತಾ ಇದ್ದೇನೆ ನೋಡಿ. ಇವಾಗ 2 ನಿಮಿಷ ಇದು ಮಾಡಿದ್ದಕ್ಕೆ ಈ ಥರ ಕಲರ್ ಬಂದ್ಬಿಡ್ತು. ಇವಾಗ ಇನ್ನೂ 10 ನಿಮಿಷ ಬೇಯಿಸಬೇಕು. ಅದಕ್ಕೆ 1 ಲೋಟ ನೀರು ಹಾಕ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಇನ್ನೂ ಸ್ವಲ್ಪ ತಿಕ್ಕಾಗಿ ಬೇಡ ಅಂದರೆ ಗ್ರೇವಿ ಇನ್ನೂ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. 2 ಲೋಟ ಹಾಗೆ. ನಾನು 1 ಲೋಟ ಹಾಕ್ಕೊಂಡಿದ್ದೀನಿ ಮೊದಲು, ಆಮೇಲೆ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಒಂದು 10 ಮಿನಿಟ್ಸ್ ಆದಮೇಲೆ ಇವಾಗ ಪನ್ನೀರ್ ಹಾಕ್ಕೊಳ್ಳಿ. ಪನ್ನೀರು, ಆಮೇಲೆ ಕರಿಬೇವು, ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಟಿರ್ತೀನಿ. ಆಮೇಲೆ 2 ಮೆಣಸಿನ್ಕಾಯಿನ, ಕೆಂಪು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಇವಾಗ ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ನೋಡಿ, ಉಪ್ಪು ಕರೆಕ್ಟಾಗಿದ್ದರೆ ಬಿಡಿ, ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ 2 ಟೀ ಸ್ಪೂನು ಹಾಲಿನ ಕೆನೆ ಹಾಕ್ಕೊಳ್ಳಿ. ಅದಾದಮೇಲೆ 2 ಸ್ಪೂನು ತುಪ್ಪ, ಆಮೇಲೆ 1 ಸ್ಪೂನು ಇಲ್ಲಾಂದರೆ 1.5 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಇವಾಗ ಕರೆಂಟ್ ಹೋಗ್ಬಿಡ್ತು ನಮ್ಮ ಮನೇಲಿ. ಹಾಕ್ಬಿಟ್ಟು ಗರಂ ಮಸಾಲ ಹಾಕ್ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 10 ಮಿನಿಟ್ಸ್ ಬಿಟ್ಟರೆ ಆಮೇಲೆ ರೆಡಿ ಆಗೋಯ್ತು ಪನ್ನೀರ್ ಅಷ್ಟೇ. ನಾನು ಕರೆಂಟ್ ಹೋಗಿದ್ದಕ್ಕೆ ಮುಂದೆ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಇದು ಏನಂದರೆ ಮೀಶೋದಲ್ಲಿ ನಾನು ನಿನ್ನೆ ನನ್ನದು ಆರ್ಡ್ರ್ ಮಾಡಿದ ಕುರ್ತಿ ಸೆಟ್ ಬಂದಿತ್ತು, ಅದಕ್ಕೆ ಅದನ್ನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಅನ್ನಿಸ್ತು ನನಗೆ, ನೋಡಿರೋ ಥರ ಡಿಸೈನು ಅಷ್ಟೇ, ಬಟ್ಟೆನೂ ಅಷ್ಟೇ ಚೆನ್ನಾಗಿತ್ತು ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಮೀಶೋ ಓಪನ್ ಮಾಡಿದ್ರೆ ಸಾಕು, ಈ ಥರದ್ದು ಎಷ್ಟೊಂದು ರೆಕಮೆಂಡೇಷನ್ ಬರುತ್ತಲ್ವ, ಲಿಂಕ್ ಏನು ಬೇಡ ಅನ್ಕೋತೀನಿ, ಜಾಸ್ತಿನೇ ಬರ್ತಾ ಇದೆ. ಇದೆಲ್ಲ ಮೀಶೋದಲ್ಲೆಲ್ಲ ಜಾಸ್ತಿ ತೋರಿಸ್ತಾರೆ ಇದನ್ನು. ನೋಡಿ, ಚೆನ್ನಾಗಿದ್ದರೆ ನೀವು ತೊಗೊಳ್ಳಿ, ನಿಮ್ಗಿಷ್ಟ ಆದರೆ. ನನಗೇನು ತುಂಬ ಇಷ್ಟ ಆಯಿತು, ಬಟ್ಟೆನೂ ಚೆನ್ನಾಗಿದೆ. ಆಮೇಲೆ ನೋಡಿರೋ ಥರನೇ ಬಂದಿದೆ. ಒಂದೊಂದು ಏನಂದರೆ ಬೇರೆ ಥರ ಬಂದ್ಬಿಡುತ್ತಲ್ವ. ಇದು ತಲೆಗೆ ಹಾಕೊಳ್ಳೋಕ್ಕೆ ಸಿಲ್ಕ್ ಬಟ್ಟೆ ಥರನ ಯಾವುದೋ ಬಟ್ಟೆ ಅಂತಾರೆ, ಈ ಬಟ್ಟೆ ಹೆಸರು ಗೊತ್ತಿಲ್ಲ ನನಗೆ. ಆ ಥರ ಬಟ್ಟೆ ಇದು ಹೇರ್ ಚೆನ್ನಾಗಿರೋಕ್ಕೆ ಮಾಸ್ಕ್ ಎಲ್ಲ ಹಾಕಿದಾಗ ಹಾಕೊಳ್ಳೋಕ್ಕಂತ. ಇದು ಹೇರ್ ಬಾತ್ ಮಾಡಿದಾಗ ತಲೆ